ನಮ್ಮದು ರಾಮದುರ್ಗ ತಾಲೂಕು ಲಿಂಗಾಳ ಗ್ರಾಮದ ಒಂದು ಸ್ಮಶಾನಕ್ಕೆ ಹೋಗೋ ರಸ್ತೆದು ಒಂದು ಸಮಸ್ಯೆ ಐತಿ. ನಾವು 2 ವರ್ಷದಿಂದ ಇದು ಸಮಸ್ಯೆ ಹಿಂಗೆ ಕಂಟಿನ್ಯೂಸ್ ನಡೀತಾನೇ ಇದೆ. ಈಗ ನಾವು ಸಾಕಷ್ಟು ತಹಸೀಲ್ದಾರ್ ಸರಿ ಮೊದಲು ತಹಸೀಲ್ದಾರ್ ಇದ್ದಾಗ ಅಥವಾ ಈಗ ಒಟ್ಟರಿಗೆ ನಾವು ಮನವಿ ಕೊಟ್ಟರು ಕೂಡ ಯಾವುದೇ ರೀತಿ ನಮ್ಮ ಒಳ ಪೊಲೀಸರು ಸ್ಪಂದನೆ ಮಾಡಿಲ್ಲ. ಸರಿಯಾದ ರೀತಿಯಿಂದ ನಾವು ಬೆಳಿಗ್ಗೆ ಇವತ್ತು ಈ ನಿನ್ನೆ ಡೆತ್ ಆಗಿದೆ ನೈಟ್. ನಾವು ಇವತ್ತು ಬೆಳಿಗ್ಗೆ 8:30 9 ಗಂಟೆಗೆ ಫೋನ್ ಮಾಡಿದ್ದೀವಿ ತಹಸೀಲ್ದಾರ್ಗೆ. 9 ಗಂಟೆಗೆ ಫೋನ್ ಮಾಡಿದರೆ ಅವರು 11:30 12 ಗಂಟೆಗೆ ನಮ್ಗೆ ಇಲ್ಲಿ ಊರಿಗೆ ಬಂದಿದ್ದಾರೆ. ಆದರೂ ಇಲ್ಲಿ ಬಂದರೂ ಕೂಡ ನಮಗೆ ಶಾಶ್ವತವಾದ ಪರಿಹಾರವನ್ನು ಕಲ್ಪಿಸಿಕೊಟ್ಟಿಲ್ಲ. ಆದರೂ ಕೂಡ ತಹಸೀಲ್ದಾರ್ ಸರ್ ನಮ್ಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ, ನನ್ನ ಜೊತೆ ಇದ್ದಾರೆ ನನ್ನ ಕೊಲಿ. ನಾನು ವೀರೇಶ್ ಬೆಳಗೇರ್. ಇವತ್ತು ಪ್ರಮುಖವಾದಂತಹ ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಈ ವಿಷಯವನ್ನು ಚರ್ಚೆ ಮಾಡಲಿಕ್ಕೂ ಕೂಡ ನಮಗೆ ಅಸಹ್ಯ ಅನಿಸ್ತಾ ಇದೆ. ಎಷ್ಟೋ ಗ್ರಾಮೀಣ ಪ್ರದೇಶಗಳಲ್ಲಿ ಸತ್ತ ಮೇಲೆ ಹೂಳಲಿಕ್ಕೆ ಜಾಗ ಇಲ್ಲ. ನಾವಿವತ್ತು ಚರ್ಚೆ ಮಾಡ್ತಿರೋಂಥ ಊರಲ್ಲಿ ಸತ್ತ ಮೇಲೆ ಹೂಳಲಿಕ್ಕೆ ಜಾಗವಿದ್ದರೂ ಕೂಡ ಆ ಜಾಗಕ್ಕೆ ಹೋಗಲಿಕ್ಕೆ ದಾರಿ ಇಲ್ಲ. ತೀರಿ ಹೋದ 24 ಗಂಟೆಯ ಮೃತದೇಹವನ್ನು ಗ್ರಾಮಸ್ಥರು ಊರಲ್ಲೇ ಇಟ್ಕೊಂಡು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇದು ನಡೆದಿದ್ದು ರಾಮದುರ್ಗ ತಾಲೂಕಿನ ಲಿಂಗಾಳ ಅನ್ನುವಂತಹ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು. ಈ ಘಟನೆ ಕುರಿತು ಬಹಳಷ್ಟು ಜನ ಕಾರಣೀಕರ್ತರಾಗ್ತಾರೆ. ಈ ಎಲ್ಲ ಒಂದು ಪ್ರದೇಶಗಳಿಗೆ ದಾರಿಯನ್ನು ಮಾಡಿಕೊಡಬೇಕಾಗಿತ್ತು. ಒಂದಿಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಹೂಳಲಿಕ್ಕೆ ಜಾಗವಿಲ್ಲ ಕೂಡ ಅಂತ ಹೇಳಿ ಇವತ್ತು ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಸರ್ಕಾರವು ಕೂಡ ಏನಂತಂದರೆ ಗಮನ ಕೊಡಬೇಕಾಗಿತ್ತು, ಜಿಲ್ಲಾಡಳಿತವನ್ನು ಗಮನ ಕೊಡಬೇಕಾಗಿತ್ತು. ಹಾಗೆಯೇ ತಹಸೀಲ್ದಾರ್ ಆಗಿರ್ಬೋದು, ಗ್ರಾಮ ಪಂಚಾಯಿತಿಗಳು ಕೂಡ ಈಗ ಏನಂತಂದರೆ ಮೂಲಭೂತ ಸೌಕರ್ಯ ಅಂದ ತಕ್ಷಣ ನಮ್ಮೆಲ್ಲರ ಕಣ್ಣಿಗೆ ಬರುವುದು ನೀರು ಮತ್ತು ನೀರು, ಹಾಗೆಯೇ ಮಕ್ಕಳಿಗೆ ಬೇಕಾಗಿರುವಂಥ ಶಿಕ್ಷಣ, ಆರೋಗ್ಯ ಇಷ್ಟೇ ನೋಡ್ಕೊಳ್ತೀವಿ ವಿನಃ ಜನರಿಗೆ ಮುಖ್ಯವಾಗಿ ಏನಂತಂದರೆ ಇವತ್ತು ಒಂದು ಮನುಷ್ಯ ಏನಂತಂದರೆ ನೀರಿಲ್ಲ ಅಂತಂದರೆ ಬೇರೆ ಊರಿಗೆ ಹೋಗಿ ನೀರನ್ನು ತೆಗೆದುಕೊಂಡು ಬಂದು ಕುಡಿಯುವಂಥ ಪರಿಸ್ಥಿತಿ ಸಿಗಬಹುದು. ಆದರೆ ಈ ಊರಲ್ಲಿ ತೀರ್ಕೊಂಡಂಥ ಒಂದು ಮನುಷ್ಯನ ಬೇರೆ ಊರುಗಳಿಗೆ ಹೋಗಿ ನಾವು ಮಣ್ಣು ಮಾಡಲಿಕ್ಕೆ ಸಾಧ್ಯವಿದೆ ಏನು? ಅದನ್ನು ಇವತ್ತು ನಿಮ್ಮ ಮುಂದೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಬನ್ನಿ ವೀಕ್ಷಕರೇ, ಈ ಎಲ್ಲ ವಿಷಯಗಳ ಕುರಿತು ನಿಮ್ಮ ಜೊತೆ ನಾವು ಚರ್ಚೆ ಮಾಡ್ತೇವೆ. ವೀಕ್ಷಕರೇ, ಇದು ತುಂಬ ಒಂದು ಅಮಾನವೀಯ ಘಟನೆ, ನಡಿಬಾರ್ದಾಗಿತ್ತು, ನಡೆದು ಹೋಗಿದೆ. ನಮ್ಮ ರಾಮದುರ್ಗ ತಾಲೂಕಿನ ಒಂದು ಪುಟ್ಟ ಗ್ರಾಮ ಲಿಂಗದಾಳದಲ್ಲಿ ವ್ಯಕ್ತಿಯೋರ್ವ ತೀರಿ ಹೋಗಿರ್ತಾನೆ. ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ. ಈತನೂ ಕೂಡ ಸರ್ಕಾರಿ ನೌಕರ. ಒಬ್ಬ ಸರ್ಕಾರಿ ನೌಕರರಿಗೇ ಒಂದು ಅಂತ್ಯ ಸಂಸ್ಕಾರಕ್ಕೆ ಜಾಗ ಇದೆ, ಆದರೆ ಆ ಸ್ಮಶಾನಕ್ಕೆ ಹೋಗೋದಕ್ಕೆ ದಾರಿ ಇಲ್ಲ. ಇದು ಒಂದು ಅಮಾನವೀಯ ಘಟನೆ. ಈ ವ್ಯಕ್ತಿ ಏನು ತೀರೋಗಿದ್ದ ಈತ ಉಡುಪಿಯ ನಗರಸಭೆಯಲ್ಲಿ ಪೌರ ಕಾರ್ಮಿಕ ಅಂತ ಈತ ಕಾರ್ಯನಿರ್ವಹಿಸ್ತಾ ಇದ್ದ. ಆದರೆ ಇವನಿಗೆ ಒಂದು ಏನಪ್ಪ ಅಂತಂದರೆ ಸಾಕಷ್ಟು ಒಂದಿಷ್ಟು ಆರೋಗ್ಯದ ತೊಂದರೆಗಳಿಂದ ಈತ ನಿನ್ನೆ ರಾತ್ರಿ ತೀರು ಹೋಗ್ತಾನೆ. ಆದರೆ ತೀರು ಹೋದ ನಂತರವೂ ಕೂಡ ಅವನ ಒಂದು ಶವ ಸಂಸ್ಕಾರ ಮಾಡಲಿಕ್ಕೆ ಬೇಕಾದಂಥ ಏನು ಸ್ಮಶಾನಕ್ಕೆ ಹೋಗಬೇಕಾದಂಥ ದಾರಿನೇ ಇಲ್ಲ. ಆದ್ದರಿಂದ ಈ ವ್ಯಕ್ತಿ ಹೆಸರು ಮುತ್ತಪ್ಪ ಮಾದರ್, ವಯಸ್ಸು 36 ವರ್ಷ. ಈ ವ್ಯಕ್ತಿಗೆ ಈತ ಉಡುಪಿಯ ಒಂದು ನಗರಸಭೆಯಲ್ಲಿ ಪೌರ ಕಾರ್ಮಿಕವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ. ಅನಾರೋಗ್ಯದಿಂದ ನಿನ್ನೆ ತೀರೋಗಿರ್ತಾನೆ. ಆದರೆ ತೀರೋದ ತಕ್ಷಣವೇ ಅಲ್ಲಿನ ಸಾರ್ವಜನಿಕರು ಎಲ್ಲರೂ ಸೇರಿ ಒಂದು ಅಂತ್ಯಕ್ರಿಯೆಯನ್ನು ಇವತ್ತು ಬೆಳಿಗ್ಗೆ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ. ಆದರೆ ಆ ವ್ಯಕ್ತಿಯನ್ನು ಸ್ಮಶಾನಕ್ಕೆ ಎತ್ಕೊಂಡು ಹೋಗ್ಬೇಕಾದ್ರೆ, ಶವವನ್ನು ಸ್ಮಶಾನದವರೆಗೂ ಸಾಗಿಸ್ಬೇಕಂತಂದರೆ ಅಲ್ಲಿ ಮುಖ್ಯವಾಗಿ ರಸ್ತೆ ಇಲ್ಲ. ಹಿಂದೆ ವಹಿವಾಟಿನ ರಸ್ತೆ ಇತ್ತು, ಆದರೆ ಆ ರಸ್ತೆ ಯಾವುದೋ ಒಂದು ಮಾಲಿಕಿ ಜಮೀನಿನಲ್ಲಿದೆ ಎಂದು ಆ ಜಮೀನಿನ ಮಾಲೀಕರು ಆ ಒಂದು ರಸ್ತೆಯನ್ನು ತೆಗೆದುಹಾಕಿ ಅಲ್ಲಿ ಉಳುಮೆಯನ್ನು ಮಾಡಿರ್ತಾರೆ. ಇದನ್ನು ಖಂಡಿಸಿ ಸಾಕಷ್ಟು ಒಂದು SC ಸಮುದಾಯದ ಆಗಿರ್ಬೋದು ಗ್ರಾಮಸ್ಥರು ಆ ಒಂದು ಶವವನ್ನು ಇಟ್ಟು ಪ್ರತಿಭಟನೆ ನಡೆಸ್ತಾರೆ. ತದನಂತರದಲ್ಲಿ ತಾಲೂಕು ದಂಡಾಧಿಕಾರಿ ಪ್ರಕಾಶ್ ಹೊಳೆಪ್ಪಗಳು ಸ್ಥಳಕ್ಕೆ ಆಗಮಿಸಿ ಎಲ್ಲರನ್ನ ಮನವೊಲಿಸ್ತಾರೆ. ಆದರೆ ಈ ಒಂದು ಘಟನೆ ಆದಮೇಲೇ ತಹಶೀಲ್ದಾರು ಸ್ಥಳಕ್ಕೆ ಬಂದು ಮಾಡಬೇಕಂದ್ರೆ ಪ್ರತಿಯೊಬ್ಬರು ಸತ್ತಾಗ್ಲೂ ಇದೇ ಹಣೆಬರಹ ಆಗುತ್ತೆ. ಆದರೆ ಈ ಒಂದು ಗ್ರಾಮಸ್ಥರು ಸಾಕಷ್ಟು ಅಂದರೆ ಕಳೆದ 2 ವರ್ಷಗಳಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾನೆ ಬಂದಿದ್ದಾರೆ. ಯಾಕಂದರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಈ ವಿಷಯವಾದ್ದರಿಂದ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದರೂ ಸಹ ಅವರು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಈ ಒಂದು ಸಮಸ್ಯೆಗೆ ಕಾರಣೀಭೂತರು ನೇರವಾಗಿ ತಾಲೂಕಾ ದಂಡಾಧಿಕಾರಿ ಅಂತ ಹೇಳ್ಬೋದು. ಅನ್ನಪೂರ್ಣ, ಈಗ ನಾವು ಏನು ನಿಮಗೆ ಮುಂದೆ ತಿಳಿಸ್ಕೊಡ್ತಾ ಇದ್ದೀವಲ್ವಾ, ತಾಲೂಕಾ ದಂಡಾಧಿಕಾರಿಗಳು ನೇರವಾಗಿ ಹೊಣೆ ಆಗ್ತಾರೆ ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದರೆ ತಾಲೂಕಾ ದಂಡಾಧಿಕಾರಿಗಳಿಗೆ ಯಾವುದೇ ಒಂದು ಗ್ರಾಮೀಣ
ಪ್ರದೇಶದಲ್ಲಿ ಸತ್ತರೆ ಹೂಳಲಿಕ್ಕೆ ಜಾಗ ಇಲ್ಲ ಎನ್ನುವಂತಹ ಪರಿಸ್ಥಿತಿ ಬಂದಾಗ ನೇರವಾಗಿ ಅವರಿಗೆ ಅಥಾರಿಟಿ ಇರುತ್ತೆ. ಏನಂತಂದರೆ ಅವರು ಜಾಗವನ್ನು ತೆಗೆದುಕೊಂಡು ಸರ್ಕಾರಿ ಜಾಗದಲ್ಲಿ ಆ ಗ್ರಾಮದಲ್ಲಿ ಯಾರೋ ತೀರು ಹೋದರೂ ಕೂಡ ಅವರ ಒಂದು ಶವ ಸಂಸ್ಕಾರ ಮಾಡಲಿಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಏನಂತಂದರೆ ಒಂದಿಷ್ಟು ಪ್ಲೇಸ್ಗಳನ್ನು ಕೊಡಬೇಕು. ಆ ಪ್ಲೇಸನ್ನು ಕೊಡುವಂತಹ ಏನು ವ್ಯವಸ್ಥೆ ಏನಿದೆಯಲ್ಲ ಅದನ್ನು ಮಾಡುವಂಥ ಸಂಪೂರ್ಣವಾದಂತಹ ಜವಾಬ್ದಾರಿ ತಾಲೂಕಾ ದಂಡಾಧಿಕಾರಿಗಳಿಗಿರುತ್ತೆ. ಹಾಗಾಗಿ ಏನಂತಂದರೆ ಅವರು ನೇರವಾದ ಹೊಣೆಯನ್ನು ಹೊರ್ತಾರೆ ಅಂತ ಹೇಳ್ತಾ ಇದ್ದೇವೆ. ಕೇವಲ ಇದೊಂದೇ ಊರಿನ ವಿಷಯವನ್ನು ನಿಮ್ಮ ಮುಂದೆ ನಾವು ಚರ್ಚೆ ಮಾಡ್ತಾ ಇಲ್ಲ. ಎಷ್ಟೋ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ಏನಾಗ್ತಾ ಇದೆ ಅಂತಂದರೆ ಅವರು ಕಿಲೋಮೀಟರ್ ಗಂಟ್ಲೆ ಏನಂತಂದರೆ ಇವತ್ತು ಸತ್ತ ಶವಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಭಾಳಷ್ಟು ಜನ ಎಚ್ಚೆತ್ತುಕೊಂಡು ಇಲ್ಲಿ ಏನಂತಂದರೆ ಕೇವಲ ಅವರು ಇವರು ಎನ್ನುವಂಥ ಮಾತುಗಳು ಬೇಡ. ಇಲ್ಲಿ ಯಾರೆಲ್ಲ ಹೊಣೆಗಾರರಿದ್ದೀರಿ ಅಥವಾ ಯಾರು ಈ ಕೆಲಸದಲ್ಲಿ ಭಾಗಿಯಾಗ್ತೀರಿ, ಕಂದಾಯ ಇಲಾಖೆಗೆ ನಾವು ಮನವಿಯನ್ನು ಮಾಡ್ತೇವೆ. ಇಂತಹ ವಿಷಯಗಳನ್ನು ಏನಂತಂದರೆ ಯಾರೋ ತೀರು ಹೋದ್ಮೇಲೆ ಅಧಿಕಾರಿಗಳೆಲ್ಲ ಬಂದು ನಿಂತು ಆ ವ್ಯವಸ್ಥೆನ ಕಲ್ಪಿಸಿ ಕೊಡಬೇಡಿ. ನೀವೆಲ್ಲರೂ ಏನಂತಂದರೆ ಮುಂಜಾಗ್ರತೆ ಕ್ರಮಗಳನ್ನೇ ನೀವು ತೆಗೆದುಕೊಳ್ಬೇಕಾಗುತ್ತೆ. ನಾವು ಬಹಳಷ್ಟು ಸಾರಿ ಚರ್ಚೆ ಕೂಡ ಮಾಡ್ತೇವೆ ನಿಮ್ಮ ಜೊತೆಗೆ. ಹಾಗಾಗಿ ಏನಂತಂದರೆ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡು ಈ ವಿಷಯಗಳಿಗೆ ಪರ್ಟಿಕ್ಯುಲರ್ ಆದಂತಹ ಮೂಲಭೂತ ಸೌಕರ್ಯಗಳಿಗೆ ನೀವು ಏನು ಮಾಡಿರಿ ಅಂತಂದರೆ ಹೆಚ್ಚಿನ ನಿಮ್ಮ ಸಮಯವನ್ನು ಕೊಡ್ರಿ. ನೀವಿರುವುದೇ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ. ಹಾಗಾಗಿ ಯಾವೆಲ್ಲ ಗ್ರಾಮಗಳಿಗೆ ಏನು ತೊಂದರೆಗಳಾಗಿದ್ದಾವೋ ಅವುಗಳನ್ನು ನಿವಾರಣೆ ಮಾಡಲಿಕ್ಕೆ ನೀವು ಕೆಲಸವನ್ನು ಮಾಡಿರಿ ಅಂತ ಈ ಮೂಲಕ ನಿಮ್ಮನ್ನು ನಾವು ವಿನಂತಿಸ್ತೇವೆ. ಅನ್ನಪೂರ್ಣ, ನೀವು ಹೇಳಿದ್ರಿ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು ಅಂತ. ಸಾಕಷ್ಟು ಜನಕ್ಕೆ ನೀವು ಆವಾಗಲೇ ಹೇಳಿದ್ರಿ ಮೂಲಭೂತ ಸೌಕರ್ಯ ಅಂದರೆ ಏನು, ಕುಡಿಯೋ ನೀರು, ಮಕ್ಕಳಿಗೆ ಒಂದು ಎಜುಕೇಷನ್ನು, ಹೆಲ್ತ್, ಇಷ್ಟೇ. ಆದರೆ ಮೂಲಭೂತ ಸೌಕರ್ಯ ಅಂತಂದರೆ ಸಾಕಷ್ಟು ಬರ್ತವೆ. ಒಂದು ಉತ್ತಮವಾದ ಪರಿಸರವನ್ನು ಕಲ್ಪಿಸಬೇಕಂದ್ರೆ ಅದಕ್ಕೆ ಉತ್ತಮವಾದ ರಸ್ತೆ ಬೇಕು. ಒಂದು ಗ್ರಾಮದಿಂದ ಗ್ರಾಮಕ್ಕೆ ಸಂಪರ್ಕ ಮಾಡಲಿಕ್ಕೆ ಉತ್ತಮವಾದ ರಸ್ತೆ, ಆ ಗ್ರಾಮವನ್ನು ಶುಚಿಯಾಗಿಡಲು ಅಲ್ಲಿ ಚರಂಡಿ ವ್ಯವಸ್ಥೆ ಆಗಿರ್ಬೋದು. ಅದೇ ರೀತಿ ಗ್ರಾಮದಲ್ಲಿ ನಾನಾ ಜಾತಿಯ ಜನಾಂಗದ ಜನರಿರ್ತಾರೆ. ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅಷ್ಟೇ ಅಲ್ಲ, ಎಲ್ಲ ಸಮುದಾಯದ ಜನ ವಾಸವಾಗಿದ್ದಾಗಲೇ ಒಂದು ಗ್ರಾಮ ಅಂತಾಗಿರುತ್ತೆ. ಹಾಗಾಗಿ ಎಲ್ಲ ಗ್ರಾಮದಲ್ಲಿ ಈಗ ಪರಿಶಿಷ್ಟ ಜಾತಿಯವರಿಗೆ ಮಾತ್ರನೇ ಒಂದು ರುದ್ರಭೂಮಿ, ಅದಕ್ಕೆ ಮಾತ್ರ ಜಾಗ ಬೇಕಂತಲ್ಲ, ಮೇಲ್ಜಾತಿಯವ್ರಿಗೂ ಸಹ ಒಂದು ರುದ್ರಭೂಮಿ ಬೇಕಂದರೆ ಸ್ಮಶಾನ ಬೇಕು. ಆ ಒಂದು ಸ್ಮಶಾನಕ್ಕೆ ಬೇಕು. ಸ್ಮಶಾನ ಎಲ್ಲೋ ಇರುತ್ತೆ, ಯಾರೋ ದಾನಿಗಳು ಸ್ಮಶಾನಕ್ಕೆ ಜಾಗವನ್ನು ಕೊಡ್ತಾರೆ. ತದನಂತರದಲ್ಲಿ ಅಲ್ಲಿ ಕೆಲವೊಂದಿಷ್ಟು ಕಾನೂನು ತೊಡಕುಗಳು ಬರುತ್ತೆ, ಹೋಗಲಿಕ್ಕೆ ದಾರಿ ಇರಲ್ಲ. ಇವಾಗ ರಸ್ತೆಯಿಂದ ಒಂದು 4ರಿಂದ 5 ಹೊಲಗದ್ದೆ ದಾಟಿ ಅವರು ಯಾರೋ ಒಬ್ಬರು ದಾನಿಗಳು ಕೊಟ್ಟಿರ್ತಾರೆ, ನಮ್ಮ ಜಮೀನು ತೊಗೊಂಬಿಡಿ ಸ್ಮಶಾನಕ್ಕೆ ನಾವು ಕೊಡ್ತೀವಿ ಅಂತ. ಆದರೆ ಈ 4-5 ಹೊಲ ದಾಟಿ ಹೋಗಬೇಕು, ಅದು ರಸ್ತೆ ಅವ್ರು ಕೊಡಬೇಕು. ಅದನ್ನು ಸಹ ಈ ತಾಲೂಕಾ ಆಡಳಿತದವರು ಗಮನದಲ್ಲಿಟ್ಕೊಂಡು ಆ ಒಂದು ಸ್ಮಶಾನವನ್ನು ಮಾಡೋಕ್ಕಿಂತ ಮುಂಚೆನೇ ಅಲ್ಲಿ ಹೋಗಿ ದಾರಿ ಇದೆಯಾ ಇಲ್ವಾ, ಹೇಗೆ ಏನು ಅದನ್ನು ಪೂರ್ವಾಪರವಾಗಿ ವಿಚಾರಿಸಿ ತದನಂತರದಲ್ಲಿ ಒಂದು ಸ್ಮಶಾನವನ್ನು ಮಾಡಿದರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ಇನ್ನೊಂದು ನನಗೆ ವಿಚಿತ್ರವಾಗೋದೇನು ಗೊತ್ತಾ, ಈ ಸ್ಮಶಾನ ಅಂತ ಬಂದರೆ ಇದಕ್ಕೆ ತಾಲೂಕು ಆಡಳಿತಕ್ಕೆ ಎಲ್ಲ ರೀತಿಯಿಂದ ಪವರ್ಸ್ ಇರುತ್ತೆ. ತಾಲೂಕು ಆಡಳಿತದಿಂದ ಪವರ್ಸ್ ಇದೆ, ಅವರು ತಮ್ಮ ಪವರ್ಸನ್ನೇ ಯೂಸ್ ಮಾಡಿ ಇವಾಗ ಒಂದು ಗ್ರಾಮದಲ್ಲಿ ಸ್ಮಶಾನ ಇಲ್ಲ ಅಂದರೂ ಕೂಡ ಆ ಸ್ಮಶಾನಕ್ಕೇ ಜಾಗವನ್ನು ತೆಗೆದುಕೊಳ್ಳಲಿಕ್ಕೆ ಪ್ರೊವಿಷನ್ಸ್ ಇದೆ ಗೌರ್ಮೆಂಟಲ್ಲಿ. ತದನಂತರದಲ್ಲಿ ಆ ಜಾಗಕ್ಕೆ ಹೋಗೋಕ್ಕೆ ರಸ್ತೆ ಇಲ್ಲ ಅಂದರೂ ಕೂಡ ರಸ್ತೆ ಯಾವ್ಯಾವ ಹೊಲಗಳನ್ನು ಕ್ರಾಸ್ ಮಾಡಿ ಹೋಗಬೇಕು, ಆ ಹೊಲಗಳನ್ನು ಅಕ್ವೈರ್ ಮಾಡೋಕ್ಕೂ ಕೂಡ ತಾಲೂಕು ಆಡಳಿತಕ್ಕೆ ಅಧಿಕಾರ ಇದೆ. ಇಷ್ಟೆಲ್ಲ ಅಧಿಕಾರ ಇದ್ದರೂ ಸಹ ಇವತ್ತಿಂದ ಎಕ್ಸಾಂಪಲ್ ಕೊಟ್ಟರೆ ಈ ಲಿಂಗದಾಳದ ಗ್ರಾಮದ ಜನರು ಸಾಕಷ್ಟು ಬಾರಿ ತಾಲೂಕು ಆಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ, ಗ್ರಾಮ ಪಂಚಾಯತಿಗೆ ಮನವಿ ಸಲ್ಲಿಸಿದ್ದಾರೆ, ತಾಲೂಕು ಆಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಗ್ರಾಮ ಪಂಚಾಯತಿಯವರು ಹೇಳ್ತಾರೆ ಇಲ್ಲ ಇದು ಕಂದಾಯ ಇಲಾಖೆಗೆ ಬರುತ್ತೆ, ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಬರುತ್ತೆ, ಆದ್ದರಿಂದ ಇದು ನೇರವಾಗಿ ತಹಶೀಲ್ದಾರರೇ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಗ್ರಾಮ ಪಂಚಾಯತಿಯವರು ಕೈ ಚೆಲ್ತಾರೆ. ತದನಂತರದಲ್ಲಿ ಅಲ್ಲಿನ ಯುವಕರು ಅಲ್ಲಿನ ಮುಖಂಡರು ಬಂದು ತಾಲೂಕು ಆಡಳಿತದಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೇ ಈ ಹಿಂದೆ ಇದ್ದಂಥ ತಾಲೂಕು ದಂಡಾಧಿಕಾರಿಗಳಿಗೂ ಮನವಿಯನ್ನು ಸಲ್ಲಿಸಿದ್ದಾರೆ, ಇವ್ರಿಗೂ ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೂ ಯಾಕೆ ದಂಡಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿ ಅಂದರೆ ಒಂದು ತಾಲೂಕಿನ ಪ್ರಥಮ ಪ್ರಜೆ, ಯಾಕೆ ಇವ್ರಿಗೆ ಇಷ್ಟು ಒಂದು ಬೇಜವಾಬ್ದಾರಿತನ, ಯಾಕೆ ಇಷ್ಟೊಂದು ಕರ್ತವ್ಯ ಲೋಪ ಯಾಕೆ ಮಾಡ್ತಾ ಇದ್ದಾರೆ? ಇವತ್ತಿನ ಒಂದು ವಿಷಯ ನಾವು ಬೇಕಾದರೆ ಆಮೇಲೆ ನಾವು ಲಿಂಗದಾಳದಲ್ಲಿರುವಂಥ ಕೆಲವೊಂದಿಷ್ಟು ಯುವಕರನ್ನ ಸಾರ್ವಜನಿಕರನ್ನ ಮಾತಾಡಿಸುವಂಥ ನಾವು ಕೆಲಸವನ್ನು ಮಾಡಿದ್ದೀವಿ. ಅವನ್ನ ಬೇಕಾದರೆ ನಾವು ಲಾಸ್ಟಲ್ಲಿ ನಿಮ್ಗೆ ಬೈಟಲ್ಲಿ ತೋರಿಸ್ತೀವಿ. ಅಲ್ಲಿನ ಒಬ್ಬರು ಯುವಕರು
ನೇರವಾಗಿ ಶಾಸಕರಿಗೆ ಫೋನ್ ಕರೆ ಮಾಡಿ ಈ ಥರ ನಮ್ಮ ಊರಲ್ಲಿ ಪ್ರಾಬ್ಲಮ್ ಆಗಿದೆ, ಇನ್ನೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾ ಇಲ್ಲ ಅಂತ ಬೆಳಗ್ಗೆ 9:30ಗೆ ಕಾಲ್ ಮಾಡಿದಾಗ ಸ್ವತಃ ಶಾಸಕರೇನೇ ತಾಲೂಕು ದಂಡಾಧಿಕಾರಿ ಪ್ರಕಾಶ್ ಹೊಳೆಪ್ಪಗಳವರಿಗೆ ಕಾಲ್ ಮಾಡಿ ಹೋಗಿ ಅದೇನಿದೆ ಸಮಸ್ಯೆ ಬಗೆಹರಿಸಿ ಅಂದ್ರೂ ಈ ಮಹಾನುಭಾವರು ಬಂದಿದ್ದು 12:30ಗೆ. ಅಂದರೆ ಇವರಿಗೆ ಒಬ್ಬ ಜನಪ್ರತಿನಿಧಿಗೂ ಲೆಕ್ಕಕ್ಕಿಲ್ಲ, ಜನಗಳಂತೂ ಮೊದಲೇ ಲೆಕ್ಕಕ್ಕಿಲ್ಲ. ಯಾಕಂದರೆ 2 ವರ್ಷದಿಂದ ಲಿಂಗದಾಳ್ ಜೊತೆ ಓಡಾಡ್ತಾ ಇದ್ದಾರೆ. ನಮ್ಮ ಊರಲ್ಲಿ ಈ ಥರ ಸಮಸ್ಯೆ ಇದೆ, ಆ ಜಮೀನಿನ ಮಾಲೀಕರು ರಸ್ತೆ ಕೊಡ್ತಾ ಇಲ್ಲ, ನಮಗೆ ಸ್ಮಶಾನಕ್ಕೆ ಹೋಗೋಕ್ಕೆ ನಮಗೆ ರಸ್ತೆ ಕೊಡ್ತಾ ಇಲ್ಲ, ಇದನ್ನು ಬಂದು ದಯವಿಟ್ಟು ಬಗೆಹರಿಸಿ ಒಂದು ಇದನ್ನು ಮಾಡಿ ಅಂತ. ಆದರೂ ಕೂಡ ಇಷ್ಟೆಲ್ಲ ಜನರು ಹೇಳಿದ್ರೂ ಕೂಡ ತಿದ್ಕೊಳ್ಳಿಲ್ಲ ಅಂದರೆ ಇಂಥ ಅಧಿಕಾರಿಗಳು ಎಮ್ಮೆ ಚರ್ಮದ ಅಧಿಕಾರಿಗಳಂತ ಅನ್ನೋದರಲ್ಲಿ ತಪ್ಪಿಲ್ಲ. ಯಾಕ್ರಿ ನೀವೇನು ನಿಮ್ಮ ಮನೆಯಿಂದ ಕೊಡ್ತಿರ್ತೀರಾ? ಗೌರ್ಮೆಂಟಲ್ಲಿ ಪ್ರೊವಿಷನ್ ಇದೆ ರೀ. ಸ್ವತಃ ಕಂದಾಯ ಇಲಾಖೆ ಸಚಿವರು ಕೃಷ್ಣ ಬೈರೇಗೌಡರೇ ಸಾಕಷ್ಟು ಬಾರಿ ಹೇಳಿದ್ದಾರೆ ಈ ವಿಷಯಗಳನ್ನ. ಸ್ಮಶಾನಕ್ಕೆ ಬೇಕಾದಂಥ ಅಗತ್ಯವಾದ ಜಾಗಗಳನ್ನು ನಾವು ಕೊಡ್ತೀವಿ, ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ತಾರೆ. ಮತ್ತೇನು ರೀ ನಿಮ್ಮ ಮನೆಯಿಂದ ಕೊಡ್ತೀರಾ? ಪ್ರಕಾಶ್ ಹೊಳೆಪ್ಪಗಳು ನಿಮ್ಮ ಮನೆಯಿಂದ ಕೊಡ್ತೀರೇನ್ರಿ? ಕೊಡ್ರಿ, ಪ್ರೊವಿಷನ್ಸ್ ಇದೆ ಅಲ್ವಾ ನಿಮಗೆ? ಕೊಟ್ಟು ಈ ಒಂದು ಸಮಸ್ಯೆನ ಬಗೆಹರಿಸ್ರಿ. ಏನ್ರಿ ಮಾಡ್ತೀರಾ ಅಧಿಕಾರದಲ್ಲಿ ಕೂತ್ಕೊಂಡು? ನೀವು ಏನು ತಹಶೀಲ್ದಾರ್ ಅಂದರೆ ಬರೀ ತಾಲೂಕು ಆಡಳಿತ ಸೌಧದಲ್ಲಿ ಕೂತ್ಕೊಳ್ಳೋದು ಮಾತ್ರನಾ? ಹೋಗ್ರಿ ಗ್ರಾಮಕ್ಕೆ, ನಿಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಏನ್ರಿ ಮಾಡ್ತಾರೆ ಹೋಗ್ರಿ, ನೋಡಿರಿ, ಕರೆಕ್ಟಾಗಿ ನೋಡಿ ಒಂದು ಗ್ರಾಮೀಣ ಜನರ ಭಾವನೆಯನ್ನು ಅರ್ಥ ಮಾಡ್ಕೊಡ್ರಿ. ನಿನ್ನೆ ರಾತ್ರಿ ತೀರೋಗಿರೋ ಮನುಷ್ಯನ ಇವತ್ತಿನವರೆಗೂ ಅವ್ರು ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂದರೆ ಏನ್ರಿ? ಅವನು ಕೂಡ ಒಬ್ಬ ಸರ್ಕಾರಿ ನೌಕರ ನಿಮ್ಮ ಹಾಗೇನೆ. ಅವ್ರು ಡಿ ಗ್ರೂಪ್ ಇರೋ, ನೀವೇನೋ ಮೇಲ್ದರ್ಜೆಯಲ್ಲಿದ್ದರೆ ಅವ್ನು ಡಿ ಗ್ರೂಪಲ್ಲಿ ಕೆಲಸ ಮಾಡಿದ್ದಾನೆ ಅಷ್ಟೇ. ಅಂಥವನು ಕೂಡ ನೀವು ಕಾಯಿಸ್ತಿರಲ್ರಿ. ಅವ್ರ ಅನಾರೋಗ್ಯದಿಂದ ಅವ್ನು ತೀರೋದ್ರೆ ಇನ್ನೊಂದು ಸ್ವಲ್ಪ ನಿಂತ್ಕೊಂಡ್ರೆ ಸ್ಮೆಲ್ ಬರುತ್ತೆ. ಏನ್ರಿ ಮಾಡ್ತೀರಾ ನೀವು ಆಫೀಸಲ್ಲಿ ಕೂತ್ಕೊಂಡು? ಹೋಗ್ರಿ. ಅಲ್ಲ, ಶಾಸಕರು ಫೋನ್ ಮಾಡಿ ನಿಮಗೆ 9:30ಗೆ ಶಾಸಕರು ಫೋನ್ ಮಾಡಿದ್ರೆ ನೀವು 12:30ಗೆ ಹೋಗ್ತೀರಾ ಅಂದರೆ ಏನು 2 ಅವರ್ ಏನು ನಿದ್ದೆ ಮಾಡ್ತೀರಾ ಹೇಳ್ರಿ ಆಫೀಸಲ್ಲಿ? ಗೊತ್ತಾಗಲ್ವ ನಿಮಗೆ? ಒಂದು ಮೂಲಭೂತ ಸೌಕರ್ಯ ಕಲ್ಪಿಸೋಕ್ಕಾಗಿಲ್ಲ ಅಂದರೆ ಏನ್ರಿ ಏಕ್ರಿ ಇದ್ದೀರಾ ನೀವು? ನಮ್ಮ ತಾಲೂಕಲ್ಲಿ ಬಿಟ್ಟು ಹೋಗ್ರಿ, ಬೇರೆಯವ್ರು ಬರ್ತಾರೆ, ಬೇರೆಯವ್ರು ಬಂದು ಒಂದು ಒಳ್ಳೆ ಆಡಳಿತ ಕೊಡ್ತಾರೆ. ಇಂಥವ್ರಿಗೆಲ್ಲ ಏನಂತಂದರೆ ಸರ್, ಕೇವಲ ಇವ್ರ ಮನೆಗಳಲ್ಲಿ ಇಂತಹ ತೊಂದರೆಗಳಾಗಬೇಕು, ಆವಾಗಲೇ ಮಾತ್ರ ಇವರಿಗೆಲ್ಲ ಬುದ್ಧಿ ಬರುವಂಥದ್ದು. ಇವ್ರಿಗೇನಂತಂದರೆ ಕೇವಲ AC ಆಫೀಸ್ಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು, ಕೇವಲ ಬಂದಂತಹ ಫೈಲ್ಗಳಿಗೆ ಸೈನ್ ಮಾಡ್ತಾ ಹೋಗೋದು ಅಷ್ಟೇ ಅಲ್ಲ ಸರ್ ನಿಮ್ಮ ಕೆಲಸ. ಬಡಬಗ್ಗರನ್ನ ನೋಡಲಿಕ್ಕೆ ಗ್ರಾಮೀಣ ಪ್ರದೇಶದ ಜನರು ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಹೋಗ್ರಿ ಒಂದಿನ ಸರ್, ಅವ್ರ ಊರುಗಳಿಗೆ ಹೋಗ್ರಿ, ಒಂದಿನ ಅವರ ಜೊತೆಗೆ ವಾಸ್ತವ್ಯ ಹೂಡ್ರಿ. ನಿಮ್ಮದು ಏನು ಅವ್ರ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಗೊತ್ತಾಗಲಿ. ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿ, ನಿಮ್ಮ ಹೆಂಡರು ಮಕ್ಕಳು ಯಾವ ರೀತಿಯಾದಂಥ AC ಬದುಕನ್ನು ಬದುಕ್ತಾ ಇದ್ದಾರಲ್ಲ, ಹಳ್ಳಿಗಾಡಲ್ಲಿ ಬದುಕುವಂತಹ ಮಕ್ಕಳ ಪರಿಸ್ಥಿತಿ ಇದು ಇಲ್ಲ. ಇದು ಒಂದೇ ವಿಷಯ ಅಂತಲ್ಲ, ಇವತ್ತು ಈ ಒಂದು ಘಟನೆ ನಡೆದಿದೆ, ಈ ವಿಷಯವನ್ನು ನಿಮ್ಮ ಮುಂದೆ ನಾವು ಚರ್ಚೆಗೆ ತಂದಿದ್ದೀವಿ ವಿನಃ ಇಂತಹ ಸಾವಿರಾರು ಸಮಸ್ಯೆಗಳಿಂದ ಗ್ರಾಮೀಣ ಪ್ರದೇಶದ ಜನರು ಬದುಕ್ತಾ ಇದ್ದಾರೆ ಸರ್. ಹೋಗ್ರಿ ಅವ್ರ ಜೊತೆಗೆ, ಅವರ ಕಷ್ಟಗಳು ಏನಂತ ಕೇಳ್ರಿ. ಬಂದಂಥ ಮೇಲಿಂದ ಬಂದಂತಹ ಮಂತ್ರಿಮಂಡಳ ಬಂದಾಗ, ಶಾಸಕರುಗಳು ಬಂದಾಗ, ನಿಮ್ಮಿಂದ ಮೇಲ್ದರ್ಜೆ ಇರುವಂತಹ ಅಧಿಕಾರಿಗಳು ಬಂದಾಗ ಅವ್ರ ಜೊತೆ ಹೋಗಿ ಒಂದು ವೀಕ್ಷಣೆ ಮಾಡಿಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಬಂದರೆ ನಿಮ್ಮ ಅಧಿಕಾರ ಅಲ್ಲ ಸರ್, ನೀವು ಮಾಡುವಂಥ ಕೆಲಸಗಳಲ್ಲ ಇವೆಲ್ಲವೂ. ಅವ್ರ ಜೊತೆಗೆ ಇರಬೇಕು. ಅವರ ಕಂಡಂತಹ ಕನಸುಗಳೇನು, ಅವ್ರಿಗೆ ಏನಾಗ್ತಾ ಇದೆ, ಬದುಕ್ರಿ ಸರ್ ಅವ್ರ ಜೊತೆಗೆ. ಬಹಳಷ್ಟು ಜನ ನಾವೇನು ಹೇಳ್ತೇವೆ ಅಂತಂದರೆ, ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಇರೋರೆಲ್ಲನೂ ಕೂಡ ಬಡತನವನ್ನು ಅನುಭವಿಸಿ ತಾವು ಶಿಕ್ಷಣವನ್ನು ಪಡಿಬೇಕಾದ್ರೆ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿ ಬಂದಿದ್ದಾರಂತ ಹೇಳ್ತಾ ಹೋಗ್ತೇವೆ. ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ನಿಮ್ಮಂಥ ದೊಡ್ಡ ದೊಡ್ಡ ಆಫೀಸರ್ಗಳ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೇವೆ ನಾವು. ಆದರೆ ಇವತ್ತಿನ ದಿನ ಏನಾಗ್ತಾ ಇದೆ ಸರ್, ಮುಂದೊಂದು ದಿನ ಇತಿಹಾಸದಲ್ಲಿ ನಾವೆಲ್ಲರೂ ಇರಬೇಕು ಅಂತಂದರೆ ದಿನಮಾನದಲ್ಲಿ ನಡೆಯುವಂತಹ ಇಂಥ ಚರ್ಚೆಗಳಲ್ಲಿ ನೀವು ಇಂತಹ ಕೆಲಸಗಳನ್ನು ಮಾಡ್ತಾ ಹೋದರೆ ನಿಮ್ಮ ಹೆಸರು ಏನಂತಂದರೆ ಅಜರಾಮರವಾಗಿ ಉಳಿಯುವಂಥದ್ದು. ಕೇವಲ ಒಂದು ಸತ್ತಂಥ ಮನುಷ್ಯನಿಗೆ ಆ ಒಂದು ಶವಕ್ಕೆ ನೀವೇನಂತಂದರೆ ಪ್ಲೇಸನ್ನು ಕೊಡದ ಹೋದ್ರಂತೆ ಇನ್ನಂತ ಯಾವೆಲ್ಲ ಸೌಕರ್ಯಗಳನ್ನು ನೀವು ಕೊಡೋಕೆ ಸಾಧ್ಯ ಇದೆ ಸರ್? ಬಹಳಷ್ಟು ಕೆಲಸಗಳನ್ನು ಮಾಡೋರಿದ್ದೀರಿ ನೀವು. ಇಂತಹ ಸಣ್ಣವಾದಂಥ ವಿಷಯ ಸರ್ ಇದು. ಇದನ್ನೇ ನೀವು ಮಾಡದೆ ಹೋದರೆ ಮುಂದೇನು ಮಾಡ್ತೀರಾ? ಇವ್ರಿಗೆ ಹೆಂಗಾಗಿದೆ ಅಂದರೆ, ಸಾಕಷ್ಟು ಇವತ್ತು ಅಲ್ಲಿನ ಯುವಕರು ನಮ್ಮ ಜೊತೆ ನೇರವಾಗಿ ಮಾತಾಡಿದಾಗ ಯಾರನ್ನೆಲ್ಲ ಸಂಪರ್ಕ ಮಾಡಿದಾರೆ ಗೊತ್ತಾ? ಕೇವಲ ಅವರು ಒಬ್ಬ ಸರ್ಕಾರಿ ನೌಕರ, ಅವನು ಕೂಡ ಸರ್ಕಾರಿ ನೌಕರ ತೀರೋಗಿದ್ದಾನೆ. ಅವನ ಒಂದು ಅಂತ್ಯ ಸಂಸ್ಕಾರಕ್ಕೆ ಈ ರೀತಿ ತೊಂದರೆ ಇದೆ, ಗೊಂದಲಮಯ ವಾತಾವರಣ ಇದೆ, ಇಲ್ಲಿ ತೊಂದರೆ ಇದೆ ಅಂತಂದಾಗ ಅಲ್ಲಿನ ಯುವಕರು DC ಅವ್ರಿಗೆ ಕಾಲ್ ಮಾಡ್ತಾರೆ, AC ಅವ್ರಿಗೆ ಕಾಲ್ ಮಾಡ್ತಾರೆ. AC ಅವ್ರು ಹೇಳ್ತಾರೆ, ಇಲ್ಲ ಇದು ತಹಶೀಲ್ದಾರ್ ಮಾಡಬೇಕು, ನಾನು ಮಾಡಬೇಕಾಗಿರೋ ಕೆಲಸ ಅಲ್ಲ ಅಂತ AC ಅವ್ರು ಹೇಳ್ತಾರೆ. ತದನಂತರದಲ್ಲಿ ತಹಶೀಲ್ದಾರ್ರಿಗೆ ಹೇಳಿದ್ರು ಕೂಡ ಇವರು ಆಯಿತು ನೋಡ್ತೀನಿ ಮಾಡ್ತೀನಿ. ಶಾಸಕರಿಗೆ ಅಲ್ಲಿನ ಯುವಕರು ಒಬ್ಬ ವ್ಯಕ್ತಿ, ಒಬ್ಬ ಸರ್ಕಾರಿ ನೌಕರ, ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಒಬ್ಬ ಸರ್ಕಾರಿ ನೌಕರ ತೀರು ಹೋದಾಗ ಅವನ ಅಂತ್ಯ ಸಂಸ್ಕಾರಕ್ಕೆ ಶಾಸಕರಿಂದ ಒಂದು ಇನ್ಫ್ಲುಯೆನ್ಸ್ ಮಾಡುವ ಮಟ್ಟಿಗೆ ನಮ್ಮ ಆಡಳಿತ ಯಂತ್ರ ಬಂದಿದೆ ಅಂದರೆ ಇದು
ಆಡಳಿತ ಯಂತ್ರ ಅಲ್ಲ ಇದು. ಒಂಥರ ಇದು ಹೆಂಗಾಗಿದೆ ಅಂದರೆ ಇಡೀ ಒಂದು ಸಮಾಜ ತಲೆ ತಗ್ಗಿಸುವಂಥ ಕೆಲಸವನ್ನು ರಾಮದುರ್ಗ ತಾಲೂಕು ಆಡಳಿತ ಮಾಡ್ತಾಯಿದೆ. ನಾನು ಬೇರೆ ತಾಲೂಕುಗಳು ಹೇಳಲ್ಲ, ರಾಮದುರ್ಗದ ತಾಲೂಕು ಆಡಳಿತ ಒಂದು ಸಮಾಜ ತಲೆ ತಗ್ಗಿಸುವಂಥ ಕೆಲಸವನ್ನು ರಾಮದುರ್ಗ ತಾಲೂಕು ಆಡಳಿತ ಮಾಡ್ತಾಯಿದೆ. ಇನ್ನಾದರೂ ಪ್ರಕಾಶ್ ಹೊಳೆಪೂಳ್ ಇನ್ನಾದರೂ ಹಳ್ಳಿಗಳಿಗೆ ಭೇಟಿ ನೀಡಿ, ಯಾವ ಒಂದು ಹಳ್ಳಿಗಳಲ್ಲಿ ಏನು ಒಂದು ಅಂತ್ಯ ಸಂಸ್ಕಾರಕ್ಕೆ, ಒಂದು ಸ್ಮಶಾನಕ್ಕೆ, ಒಂದು ರುದ್ರಭೂಮಿಗಳಿಗೆ ಏನು ಒಂದು ಜಾಗ ಇಲ್ಲವೋ ಅಲ್ಲಿನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ನಿಮ್ಮ ಕಂದಾಯ ಇಲಾಖೆಯಲ್ಲಿ ಪ್ರೊವಿಷನ್ಸ್ ಇದೆ, ಅದನ್ನು ಉಪಯೋಗಿಸ್ಕೊಂಡು ಆ ಒಂದು ಗ್ರಾಮಸ್ಥರಿಗೆ ಯಾವುದೇ ಜಾತಿ ಜನಾಂಗ ಇರ್ಬೋದು, ಯಾವುದೇ ಜಾತಿ, ಇವಾಗ ಬರೀ ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಲ, ಇದ್ದಾರೆ, ಲಿಂಗಾಯತರಿದ್ದಾರೆ, ಬಡಿಗ್ಯಾರಿದ್ದಾರೆ, ಇನ್ನೂ ಸಾಕಷ್ಟು ಜನ ಇರ್ತಾರೆ, ಮುಸ್ಲಿಮ್ಸ್ ಇರ್ತಾರೆ. ಅವ್ರಿಗೂ ಕೂಡ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಇನ್ನೂ ಕೂಡ ಮುಸಲ್ಮಾನರಿಗೂ ಕೂಡ ಇನ್ನೂ ಕೂಡ ಒಂದು ಸ್ಮಶಾನದಲ್ಲಿ ಜಾಗಗಳು ಸಿಗ್ತಾ ಇಲ್ಲ. ಆದ್ದರಿಂದ ದಯವಿಟ್ಟು ತಾವು ತಮ್ಮ ಕಚೇರಿಯಲ್ಲೇ ವಾಸ್ತವ ಹೂಡದೇನೆ ಹಳ್ಳಿಗಳಲ್ಲಿ ವಿಸಿಟ್ ಮಾಡಿ, ಇಲ್ಲ ಯಾರ ಗ್ರಾಮಸ್ಥರು ನಿಮಗೆ ಬಂದು ಒಂದು ಅಹವಾಲನ್ನು ಕೊಟ್ಟಿರ್ತಾರೆ, ಮನವಿಯನ್ನು ಕೊಟ್ಟಿರ್ತಾರೆ, ಅಂಥ ಗ್ರಾಮಗಳಿಗಾದರೂ ಹೋಗಿ ವಿಸಿಟ್ ಮಾಡಿ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸಿ. ಕೇವಲ ಅಲ್ಲಿ ಕಾಟಾಚಾರಕ್ಕೆ ಶಾಸಕರು ಹೇಳಿದ ಮೇಲೆ ಆ ಗ್ರಾಮಕ್ಕೆ ಹೋಗಿ ಆಯಿತು ನೀವು ನಮ್ಮ ಕಚೇರಿಗೆ ಬನ್ನಿ, ನಾ ಕೂತ್ಕೋತೀನಿ ಮಾತಾಡ್ತೀನಿ, ಯಾಕ್ರಿ ನೀವು ಹೋಗ್ರಿ ಆ ಗ್ರಾಮಕ್ಕೆ, ನೀವು ಹೋಗಿ ಅಲ್ಲಿ ನಿಮ್ಮ ಅಧಿಕಾರಿ ತಂಡದವ್ರನ್ನ ಕರ್ಕೊಂಡು ಹೋಗಿರಿ. ಯಾಕಂದರೆ ಅಲ್ಲಿ ಸಮಸ್ಯೆ ಇರೋದು ನಿಮ್ಮ ಆಡಳಿತ ಕಚೇರಿಯಲ್ಲ, ಸಮಸ್ಯೆ ಇರೋದು ಗ್ರಾಮದಲ್ಲಿ. ಆ ಗ್ರಾಮದಲ್ಲಿ ಕೂತ್ಕೊಂಡು ಅಲ್ಲಿನ ಸಾರ್ವಜನಿಕರು, ಅಲ್ಲಿನ ಜನಪ್ರತಿನಿಧಿಗಳು ಯಾರಿರ್ತಾರೋ ಅವ್ರನ್ನ ಕರೆದು, ಆಮೇಲೆ ಸಂಬಂಧಪಟ್ಟ ಇಲಾಖೆ ಎಲ್ಲರೂ, ಗ್ರಾಮ ಪಂಚಾಯತಿ ಇರ್ಬೋದು, ನಿಮ್ಮ ಕಂದಾಯ ಇಲಾಖೆ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಅಲ್ಲೇ ಕರೆಸ್ರಿ. ನಿಮಗೆ ಪವರ್ ಇದೆ ತಾನೆ, ತಾಲೂಕು ದಂಡಾಧಿಕಾರಿ ಅಂದರೆ ಸುಮ್ಮನೆ ಅಲ್ಲ, ನೀವು ಪ್ರಕಾಶ್ ಹೊಳೆಪೂಳ್ ನೀವು ಇಡೀ ತಾಲೂಕನ್ನು ಪ್ರತಿನಿಧಿಸುವವರು. ಎಲ್ಲ ಒಂದು ಅಧಿಕಾರಿ ವರ್ಗ ನಿಮ್ಮ ಮಾತನ್ನು ಕೇಳುತ್ತೆ. ನೀವೆಲ್ಲರೂ ಕರ್ಕೊಂಡು ಆ ಗ್ರಾಮಕ್ಕೆ ಹೋಗಿ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸ್ರಿ. ಏನ್ರಿ ಕಚೇರಿಯಲ್ಲಿ ಕೂತ್ಕೊಂಡ್ರೆ ಏನಾಯ್ತದು? ಈಗ ನಾವು ಇಲ್ಲಿ ಆಡಳಿತ ವರ್ಗಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದ್ರೆ, ಮಾಡಬೇಕಾದಂತಹ ಕೆಲಸವನ್ನು ನೀವು ಮಾಡಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೇವೆ. ಹಾಗೇನೆ ಈ ಸ್ಮಶಾನಕ್ಕೆ ಹೋಗಲಿಕ್ಕೆ, ಏನು ಸ್ಮಶಾನದಲ್ಲಿ ಜಾಗ ಇದೆ, ಹೋಗಲಿಕ್ಕೆ ದಾರಿಯನ್ನು ಮಾಡಿಕೊಡ್ದಂತಹ ವ್ಯಕ್ತಿಗೂ ಕೂಡ ನಾವು ಈ ಮೂಲಕ ಪ್ರಶ್ನೆಯನ್ನು ಮಾಡ್ತೇವೆ. ಸಮಾಜದಲ್ಲಿದ್ದೀವಿ, ನಾವು ಸಮಾಜದೊಟ್ಟಿಗೆ ಬದುಕ್ತಾ ಇದ್ದೀವಿ. ಎಲ್ಲ ಅಧಿಕಾರಿ ವರ್ಗದವ್ರು ಬಂದು ನಿಮ್ಮ ಜೊತೆ ದಿನ ಬದುಕುವುದಿಲ್ಲ. ಆ ಊರಲ್ಲೇ ನೀವು ಇರೋರು, ದಿನ ಬೆಳಗಾದರೆ ಅವರ ಮುಖಗಳನ್ನು ನೋಡೋರು. ಏನಂತಂದರೆ ಆ ಪ್ಲೇಸಲ್ಲಿ ಅವತ್ತೊಂದು ದಿನ ಅವರು ದಾಟಿ ಹೋಗಿದ್ರೆ ನಿಮ್ಮ ಪ್ಲೇಸನ್ನೇನು, ಅವತ್ತು ನಿಮ್ಮ ಜಾಗವನ್ನು ಅವ್ರು ಏನು ತೊಗೊಂಡು ಹೋಗ್ತಿರುವುದಿಲ್ಲ. ಮಾನವೀಯತೆ ಅನ್ನುವಂಥ ದೃಷ್ಟಿಯಿಂದ ನೀವು ಸ್ವಲ್ಪ ಏನು ಮಾಡಬೇಕಾಗತ್ತೆ, ಕೆಲಸವನ್ನು ಮಾಡಬೇಕಾಗತ್ತೆ. ಆ ಒಂದು ದಿನದಲ್ಲಿ ಏನಂತಂದರೆ, ದಿನವೂ ನೀವು ಹೇಳ್ಬಹುದು ನಮಗೇನಂತಂದರೆ ದಿನ ಸಾವಿರ ಗಳವ್ರು ಯಾರು ಅನ್ನುವಂಥ ಪ್ರಶ್ನೆ. ಆದರೆ ಏನಂತಂದರೆ ಇನ್ನೂ ನಾವೇನಂತಂದರೆ ಬಹಳಷ್ಟು ಜನ ಹಳ್ಳಿಗಳಲ್ಲಿ ಹೇಳ್ತಿರ್ತೀವಿ, ಒಳ್ಳೆ ಏನಂತಂದರೆ ಕಾರ್ಯಕ್ರಮಗಳಲ್ಲಿ ನಮಗೆ ಅಟೆಂಡ್ ಮಾಡೋಕ್ಕಾಗಲೇ ಇಲ್ಲ ಅಂತಂದ್ರೂ ಕೂಡ ಸತ್ತಾಗ ಇಂಥ ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ, ಜನರ ಬಾಯಲ್ಲಿ ಉಳಿಬೇಕಾಗತ್ತೆ. ಮಾನವೀಯತೆ ಅನ್ನೋದಿತ್ತಲ್ವ ನಿಮಗೆ? ನಿಮ್ಮ ಕುಟುಂಬಗಳೆಲ್ಲ ಇಂತಹ ಪರಿಸ್ಥಿತಿ ಆದರೆ ನೀವೇನು ಮಾಡ್ತಾ ಇದ್ರಿ ಅನ್ನುವಂಥ ಪ್ರಶ್ನೆ ನಮ್ಮದು. ನಿಮ್ಮ ಏನಂತಂದರೆ ಅಲ್ಲಿ SC ಸಮುದಾಯದವರಿಗೆ ಇರುವಂಥ ಆ ಸ್ಥಳಕ್ಕೆ ನೀವು ಹೋಗ್ಲಿಕ್ಕೆ ಬಿಡಲಿಲ್ಲ. ನಿಮಗೆ ಏನಂತಂದರೆ ನಿಮ್ಮ ಸಮುದಾಯದವರಿಗೆ ಏನಾದರೂ ಒಂದು ಸ್ಥಳವನ್ನು ಅವಕಾಶ ಮಾಡಿಕೊಟ್ಟುದು, ಆ ಸ್ಥಳದಲ್ಲಿ ಹೋಗಲಿಕ್ಕೆ ದಾರಿ SC ದವರು ಏನಾದರೂ ಇದ್ದಿತ್ತಂದರೆ ನೀವೇನು ಮಾಡ್ತಿದ್ರಿ? ನಿಮ್ಮ ಕುಟುಂಬದಲ್ಲಿ ಇದ್ದಿದ್ರೆ ನಿಮಗೂ ಮಾನವೀಯತೆ ಅನ್ನೋದು ಬೇಡವಾ? ಅಧಿಕಾರಿ ವರ್ಗದವ್ರಿಗೆಲ್ಲ ಫೋನ್ ಮಾಡಿ ನಿಮ್ಮ ಕರೆಸಿ ಅವ್ರು ಬಂದು ಹೇಳಿದ ನಂತರ ಬಿಡಬೇಕನ್ನುವಂಥದ್ದು. ನಿಮ್ಮ ಗ್ರಾಮಸ್ಥರ ಬಗ್ಗೆ ನಿಮಗೇನು ಕರುಣೆ ಇಲ್ವಾ? ನಿಮಗೆ ಅವ್ರು ಅಷ್ಟೊಂದು ಅಂಗಡಿ ಹಚ್ಚಿದ್ರು ಅವ್ರದ್ದು ಏನು ನಿಮಗೆ ಕೇಳಬೇಕನ್ನಿಸ್ತಿಲ್ಲ. ಅದೇ ಅಧಿಕಾರಿಗಳು ಬಂದ ತಕ್ಷಣ ನೀವು ಬಿಟ್ಟು ಕೊಡ್ತೀರಿ ಅಂತಂದರೆ ನಿಮಗೆ ಎಲ್ಲಿಗಿದೆ ರೀ ಮಾನವೀಯತೆ ಅನ್ನೋದು? ಅದನ್ನು ಕೂಡ ನೀವು ವಿಚಾರ ಮಾಡಬೇಕಲ್ವಾ? ಈ ಮೂಲಕ ನಾವು ನಿಮ್ಮನ್ನು ಭಾಳಷ್ಟು ಸರಿ ಏನಂತಂದರೆ ಅಧಿಕಾರಿ ವರ್ಗದವ್ರನ್ನ ಆಯಿತು, ಸಮಾಜದವ್ರನ್ನ ನಾವು ವಿನಂತಿಯಾಗಿ ಕೇಳ್ಕೊಳ್ತೀವಿ, ಸತ್ತಂಥ ಜನರಿಗೆ ಅವಕಾಶ ಏನಂತಂದರೆ ಅವ್ರನ್ನ ಹೂಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ರಿ. ಕೇವಲ ಏನಂತಂದರೆ ನಾವು ಇಲ್ಲಿ ನಿಮಗೆ ಹೇಳ್ತಾ ಹೋಗೋದಷ್ಟೇ ಅಲ್ಲ, ಅಲ್ಲಿ ಏನಂತಂದರೆ ಸಮಸ್ಯೆಗಳು ಎದುರಿಸೋರು ನೀವಿರ್ತೀರಿ, ದಿನ ಬದುಕೋರು ನೀವಿರ್ತೀರಿ. ನಿಮ್ಮ ಜೊತೆಗೆ ಏನಂತಂದರೆ ಯಾರೂ ಬರುವುದಿಲ್ಲ. ಬಂದು ಇವತ್ತೊಂದು ದಿನ ಹೇಳಿ ಹೋದರು, ಆದರೆ ನಾಳೆ ಕೂಡ ಇದೇ ಪರಿಸ್ಥಿತಿ ಯಾಕಂದರೆ ಮತ್ತೆ ಬರುವುದಿಲ್ಲ. ಇದನ್ನು ಮಾನವೀಯತೆ ದೃಷ್ಟಿಯಿಂದ ಕಳಕಳಿಯಾಗಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ. ನಿಮಗೆ ಸಿಗಬೇಕಾದಂತಹ ಮೂಲಭೂತ ಸೌಕರ್ಯಗಳು ನಿಮ್ಮ ಮಧ್ಯೆನೇ ಸಿಕ್ಕರೆ ಏನಂತಂದರೆ ಅದನ್ನು ಬಳಸ್ಕೊಳ್ಳುವಂಥ ವ್ಯವಸ್ಥೆನ ನೀವು ಮಾಡಿಕೊಡ್ರಿ ಅಂತ ವಾಹಿನಿ ಮೂಲಕ ನಿಮ್ಮನ್ನು ವಿನಂತಿಸ್ತೇವೆ. ನಾವು ಇಷ್ಟೇ ನಾವು ಹೇಳೋದು ವೀಕ್ಷಕರೇ. ಯಾವುದೇ ಒಂದು ಗ್ರಾಮ ಆಗಲಿ, ಯಾವುದೇ ಒಂದು ನಗರ ಆಗಲಿ, ಎಲ್ಲರೂ ಸಹಬಾಳ್ವೆಯಿಂದ ಇರಬೇಕು. ಇವಾಗ ನನ್ನ ಕುಲಿಗೆ ಹೇಳಿದಾಗೆ ದಂಡಾಧಿಕಾರಿಗಳು ಅಥವಾ ಅಧಿಕಾರಿಗಳು ಬಂದ ಮೇಲೇ ಆ ಒಂದು ವ್ಯಕ್ತಿ ಅವರಿಗೆ ಒಂದು ಜಾಗವನ್ನು ಮಾಡಿಕೊಟ್ರು ಅವ್ರ ಹೊಲದಲ್ಲಿ ಹೋಗುವಂಥದ್ದು. ಈ ರೀತಿ ಆಗದೇನೆ ಒಂದು ಗ್ರಾಮದಲ್ಲಿ ಇರೋರು ನಾವೆಲ್ಲ ಅಣ್ಣ ತಮ್ಮರು ಅನ್ನೋ ಭಾವನೆಯಿಂದ ಇಟ್ಕೊಂಡು ತಾವು ಕೂಡ ಒಂದು ಮಾನವೀಯತೆಯನ್ನು ಮೆರೆದಿದ್ರೆ ಇವತ್ತು ಈ ಒಂದು ನಿಮ್ಮ ಊರಿನ ವಿಷಯನ ನಾವು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಇದು ಕೇವಲ ಅಧಿಕಾರಿಗಳ ಒಂದು ವೈಫಲ್ಯ ಮಾತ್ರವಲ್ಲ,
ಗ್ರಾಮಸ್ಥರಲ್ಲೂ ಕೂಡ ಏನೋ ಒಂದು ವೈಫಲ್ಯ ಕಾಣುತ್ತೆ ಅಂತ ಹೇಳ್ತಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JBM ನ್ಯೂಸ್ ರಾಮದುರ್ಗ. ಸರ್ ಹೇಳ್ರಿ ಏನು ಸಮಸ್ಯೆ? ನಮ್ಮದು ರಾಮದುರ್ಗ ತಾಲೂಕು ಲಿಂಗಾಳ ಗ್ರಾಮದ ಒಂದು ಸ್ಮಶಾನಕ್ಕೆ ಹೋಗೋ ರಸ್ತೆದ ಒಂದು ಸಮಸ್ಯೆ ಐತಿ. ನಾವು 2 ವರ್ಷದಿಂದ ಇದು ಸಮಸ್ಯೆ ಹಿಂಗೆ ಕಂಟಿನ್ಯೂಸ್ ನಡೀತಾನೇ ಇದೆ. ಈಗ ನಾವು ಸಾಕಷ್ಟು ಸತ ತಹಸೀಲ್ದಾರ್ ಸರಿ, ಮೊದಲು ತಹಸೀಲ್ದಾರ್ ಇದ್ದಾಗ ಅಥವಾ ಈಗ ಒಟ್ಟರಿಗೆ ನಾವು ಮನವಿ ಕೊಟ್ಟರು ಕೂಡ ಯಾವುದೇ ರೀತಿ ನಮ್ಮ ಒಳ ಪೊಲೀಸರು ಸ್ಪಂದನೆ ಮಾಡಿಲ್ಲ. ಈಗ 2 ತಿಂಗಳಿಂದ ಕಡೆ ಇದೇ ಒಂದು ಘಟನೆ ಆಗಿತ್ತು. ಹಿಂಗೆ ಒಬ್ಬರು ಡೆತ್ ಆಗಿದ್ರು. ಡೆತ್ ಆದ ಟೈಮ್ದಾಗ ನಾವೆಲ್ಲ ಊರಿನ ಹಿರಿಯರು ಕೂಡ್ಕೊಂಡು ಮತ್ತು ಅವ್ರು ತಹಸೀಲ್ದಾರ್ಗೆ, ತಲಾಟಿಗೆ ಮತ್ತು PDO ಅವ್ರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ತಹಸೀಲ್ದಾರ್ ಸರ್ ಭೇಟಿ ಆದಾಗ ಅವರು ಇಲ್ಲ, ನಾನು ಏನೋ ಒಂದು ಲೀಗಲ್ ಒಪಿನಿಯನ್ ತೊಗೊಂಡು ಅದನ್ನು ಸರಿ ಮಾಡಿಕೊಡ್ತೇನೆ ಅಂತೇಳಿ 2 ತಿಂಗಳಿಂದ ಮಾತು ಕೊಟ್ಟಿದ್ರು ನಮ್ಗೆ. ಆ ಪ್ರಕಾರ ಅವ್ರು ಮಾತು ಕೊಟ್ಟರು, ಅದು ನಮ್ಮ ಕೆಲಸ ಆಗಿಲ್ಲ. ಸರಿಯಾದ ರೀತಿಯಿಂದ ನಾವು ಬೆಳಿಗ್ಗೆ ಇವತ್ತು ಈ ನಿನ್ನೆ ಡೆತ್ ಆಗಿದೆ ನೈಟ್. ನಾವು ಇವತ್ತು ಬೆಳಿಗ್ಗೆ 8:30 9 ಗಂಟೆಗೆ ಫೋನ್ ಮಾಡಿದ್ದೀವಿ ತಹಸೀಲ್ದಾರ್ಗೆ. 9 ಗಂಟೆಗೆ ಫೋನ್ ಮಾಡಿದರೆ ಅವರು 11:30 12 ಗಂಟೆಗೆ ನಮ್ಗೆ ಇಲ್ಲಿ ಊರಿಗೆ ಬಂದಿದ್ದಾರೆ. ಆದರೂ ಇಲ್ಲಿ ಬಂದರೂ ಕೂಡ ನಮಗೆ ಶಾಶ್ವತವಾದ ಪರಿಹಾರ ಇನ್ನೂ ಕಲ್ಪಿಸಿಕೊಟ್ಟಿಲ್ಲ. ಈಗ ರೈತರದು ಮೊದಲು ನಮ್ಮದು 20-30 ವರ್ಷದಿಂದ ಹಿರಿಯರು ಮತ್ತು ಆ ಹೊಲ್ದಾರಿಗೆ ಹೇಳ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡು ರಸ್ತೆ ಮಾಡ್ಕೊಂಡಿದ್ರು. ಅದು ಈಗ ಅವ್ರು ಸರ್ವೆ ಮಾಡ್ಕೊಂಡ್ರು. ಸರ್ವೆ ಮಾಡಿದ ತಕ್ಷಣ ಅವ್ರ ಹೊಲದೊಳಗೆ ಆ ರಸ್ತೆ ಬಂತು. ರಸ್ತೆ ಬಂದಿದ್ದಕ್ಕೆ ಅವರು ನಮ್ಮ ಹೊಲದೊಳಗೆ ರಸ್ತೆ ಬಂದಿತ್ತು ಅಂತೇಳಿ ಅವ್ರು ರಸ್ತೆ ಕಿತ್ತಾಕಿದ್ರು. ಈಗ ಅದಕ್ಕೆ ಅವರು ರಸ್ತೆ ಕಿತ್ತಾಕಿದ್ರಲ್ಲ, ಅದಕ್ಕೆ ನಮ್ಮ ತಹಸೀಲ್ದಾರ್ ಕಡೆಯಿಂದ ಅದಕ್ಕೊಂದು ರಸ್ತೆ ಕಿತ್ತಾಕಿದ್ದಾರೆ. ಅವ್ರ ಸರ್ವೆ ನಂಬರ್ ಒಳಗೆ ಅವ್ರ ಆಸ್ತಿಯೊಳಗೆ ಆ ರೋಡ್ ಬಂದೈತಿ, ಅದಕ್ಕೆ ಅವ್ರು ಕಿತ್ತಾಕಿದ್ದಾರೆ. ಬಟ್ ಅದಕ್ಕೆ ನಮಗೆ ಒಂದು ಊರಿಗೆ ಸ್ಮಶಾನಕ್ಕೆ ಹೋಗೋಕ್ಕೆ ದಾರಿಗೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸಿಕೊಡು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆದರೂ ಕೂಡ ತಹಸೀಲ್ದಾರ್ ಸರ್ ನಮ್ಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ನೀವು ಈ ಬಗ್ಗೆ ಶಾಸಕರ ಗಮನಕ್ಕೆ ಏನಾದ್ರು ತಂದಿದ್ರೆ? ಇವತ್ತು ಮಾತಾಡಿದ್ದೀವಿ ನಾವು ಶಾಸಕರಿಗೆ. ಇಲ್ಲಿವರೆಗೆ ನಾವು ಶಾಸಕರ ಗಮನಕ್ಕೆ ತಂದಿದ್ದಿಲ್ಲ. ಇವತ್ತು ಶಾಸಕರಿಗೆ ಫೋನ್ ಹಚ್ಚಿದಾಗ ಅವರ ತಹಸೀಲ್ದಾರ್ ಸರಿಗೆ ಫೋನ್ ಹಚ್ಚಿ ಹೇಳಿದ ಮೇಲೆ ಬಂದಿದ್ದಾರೆ ಇವರು. ನಾವು ಅವ್ರ ಶಾಸಕರು ಬೆಳಗ್ಗೆ 9:32 ಶಾಸಕರು ಅವ್ರಿಗೆ ಫೋನ್ ಮಾಡಿದ್ದಾರೆ ತಹಸೀಲ್ದಾರ್ಗೆ. ಮಾಡಿದ್ರು ಕೂಡ ಅವರು 9:00 ಶಾಸಕರು ಫೋನ್ ಮಾಡಿದ್ದಾರೆ. ಇವರು 12:00 ಇಲ್ಲಿ ನಮ್ಮ ಸ್ಪಾಟಿಗೆ ಬಂದಿದ್ದಾರೆ. ತಹಸೀಲ್ದಾರ್ ಅಂದರೆ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾರೆ. ಪಂಚಾಯತಿಯಿಂದ ಯಾವುದೇ ಅನುದಾನ ಬಂದಿಲ್ಲ? ಪಂಚಾಯತಿಯಿಂದ ಈಗ ಯಾವುದು ಅನುದಾನ ಇಲ್ಲ. ಈಗೇನಿಲ್ಲ ರೀ, 2006 ಒಳಗೆ ಸರ್, 2006 ಒಳಗೆ ಮಾಡಿಸಿದ ರಸ್ತೆ ಸರ್. ಅದು 2006 ಒಳಗೆ ಏನಾಗಿತ್ತು ಸರ್, ಇದೊಂದು ಸೈಡು ಒಟ್ಟು 2 ಜಮೀನುದಾರ ಅದಾರ ಸರ್, ರೈತರು 2 ಅದಾರ. ನಾವು ಏನು ಹೇಳಿದ್ವಿ ರೀ ಸರ್, ನಿಮ್ಮದು ಕೂಡ 4 8 ಫೂಟ್ ಕೆಲಸ ಮಾಡ್ಬೇಕಂತ ರಸ್ತೆ ಮಾಡಿದ್ವಿ ರೀ. ಬಟ್ ಈಗ ಅದೇನಾಯಿತು, ಒಬ್ಬ ರೈತರ ಕಡೆ ಸರ್ವೆ ಮಾಡಿಸ್ತಾ ಒಬ್ಬ ರೈತರ ಕಡೆ ಬಂತ್ರಿ. ಅದು ನಾವೇನು ಹೇಳಿದ್ವಿ ರೀ, ನೀವು ಎಲ್ಲ ಸರ್ವೆ ಆದಮೇಲೆ ನೀವು 4 ಫೂಟ್ ಕೊಡ್ರಿ, ಅನುಕೂಲ ಆತಂದ್ರೆ ಸರ್ಕಾರದಿಂದ ಯಾವ್ದಾರು ಅದಕ್ಕೆ ಕೊಡ್ತಕ್ಕಂಥ ಏನೋ ಅನುದಾನ ಕೊಡಿಸ್ಬೇಕಾದ್ರೆ ತಹಸೀಲ್ದಾರ್ಗೆ ನಾವು ಮಾತಾಡಿ ಮನವಿ ಕೊಟ್ಟು ನಾವು ಅದಕ್ಕೆ ಏನಾರು ಪರಿಹಾರ ಕೊಡಿಸಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ವಿ ಸರ್. ಬಟ್ ನಾವು ಹೇಳಿದ ಮೇಲೆ 2 ತಿಂಗಳಾತ್ರಿ ನಾವು ಹೊಳೆ ತಹಸೀಲ್ದಾರ್ ಸರ್ಗೆ ಈ ಥರ ಐತ್ರಿ, ರೈತರಿಗೆ ನಾವು ಏನೋ ಹೇಳಕ್ಕೆ ಹೋದ್ರೆ ಸರಿ ಅನ್ಸಂಗಿಲ್ಲ, ನೀವು ಸ್ಥಾನಿಕ ಬರ್ರಿ, ಬಂದು ಇದನ್ನು ಸರಿ ಮಾಡಂತ ಕೊಟ್ರೆ ಈಗ ಸತ್ತಾಗ ಮತ್ತೆ ಯಾವ್ದಾದ್ರು 2 ತಾಸು ಲೇಟಾಗಿ ಬಂದ್ರಿ. ಮುಂಚೆ ನಾವು ಏನೋ ಅರ್ಜಿ ಕೊಟ್ಟಿದ್ದೀವಿ ಸರ್, ಅವಾಗ ಬಂದು ಇದನ್ನೆಲ್ಲ ಮಾಡಿದ್ರಂದ್ರೆ ಆ ರೈತರು ಈಗ ಅದನ್ನು ಪೀಕು ಮಾಡ್ತಿರ್ಕಿಲ್ಲ, ನೀರು ಹಾಸ್ತಿರ್ಕಿಲ್ಲ. ಅರ್ಜಿ ಕೊಟ್ಟು ಎಷ್ಟು? ನಾವು 9ನೇ ತಾರೀಕು ಕೊಟ್ಟಿದ್ದೀವಿ ಸರ್, 1ನೇ ತಿಂಗಳು ಜನವರಿ ತಿಂಗಳದಾಗ ರೀ. ಅರ್ಜಿ ಕೊಟ್ಟರು ಇನ್ನೂ ಮಟ್ಟ ಏನು ಸ್ಪಂದಿಸಿಲ್ಲ ಸರ್. ಮುಂಚೆನೂ 2022 ಕೊಟ್ಟಿದ್ದೀವಿ ಸರ್. ನಮ್ಮ ಕಡೆ ಎಲ್ಲ ಪಂಚಾಯತಿ ರೆಕಾರ್ಡ್ಸ್ ಐತೆ ಸರ್. ಒಟ್ಟು ಏನು ಸರ್ವೆ ಕೊಟ್ಟರು, ಈಗ ನೋಡಿ ಯಾವೊಬ್ಬ ರೈತರ ಸರ್ವೆ ಕೊಟ್ಟರು ಅಂದ್ರೆ 15,000 ರೂಪಾಯಿ ತೊಗೊಂಡು ಮತ್ತೊಬ್ಬರು ತೊಗೊಂಬಂದು 20 ದಿವಸದಾಗ ಸರ್ವೆ ಮಾಡಿಸ್ತಾರೆ ರೀ. ನಾವು ಊರ ಸೆಟ್ಲ್ಮೆಂಟ್ ಏರಿಯಾ ಸತ್ಯಕ್ಕೆ ಸರ್ವೆ ಕೊಟ್ಟರೆ ರೀ ಬರೋಬ್ಬರಿ 5-6 ತಿಂಗಳಾತ್ರಿ. ಸೆಟ್ಲ್ಮೆಂಟ್ ಏರಿಯಾ ಅಂತ ಏನಾದ್ರು ಬಂದಾಗ ಆ ಸೆಟ್ಲ್ಮೆಂಟ್ ಎಲ್ಲ ಮಾಡ್ಬೇಕಂತಂದ್ರೆ ಅವ್ರ ಕರ್ತವ್ಯ ಇದೆ ಸರ್. ತಹಸೀಲ್ದಾರ್ಗೆ ಭೇಟಿ ಅವ್ರು ಆಯ್ತಲ್ಪ ಮಾಡ್ಸೋಣ ಅಂತಾರೆ ರೀ, ಸರಿಯಾಗಿ ರೆಸ್ಪಾನ್ಸ್ ಮಾಡೋದಲ್ಲ. ಒಟ್ಟು ಹೇಳಬೇಕಂದ್ರೆ ರೈತರಿಗೆ ಸರಿಯಾಗಿ ಸ್ಪಂದನೆ ಮಾಡೋಲ್ಲ ಅಂತ ಅನ್ಸತ್ತೆ ಸರ್. ಏನು ಹೇಳಿದ್ರಿ? ಈಗ ಏನು ಹೇಳಿಲ್ಲ ರೀ, ಈಗ ನೀವೇನು ನಾವು ರೈತರಿಗೆ ಒಪ್ಸಿದ್ವಿ, ಈಗ ತಾತ್ಕಾಲಿಕ ಮಾಡಿಕೊಡ್ರಿ, ಮುಂದೆ ವಿಚಾರ ಮಾಡೋಣ ಅಂತಾರೆ ರೀ. ಇದೇ ವಿಚಾರ ಮಾಡೋಣ ಅನ್ನೋಕ್ಕಂತ ಈಗ ಒಂದು ಬರೀ ವಿಚಾರ ಸರ್, ಶಾಶ್ವತ ಪರಿಹಾರ ಸಿಗಲ್ಲ ಸರ್. ಈ ಪಂಚಾಯತಿ PDO ಅವ್ರ ನಜರಿಗೆ ಐತಿ ಇದು? ಹೌದು ಸರ್. PDO ಅವ್ರು ಏನು ಆ್ಯಕ್ಷನ್ ಮಾಡಿಲ್ಲ ಅಂದರೆ ನಾವು ಒಂದು ಸತಿ ಯಾರು ಅಷ್ಟು PDO ಸರ್ ನಾವು ಎಲ್ಲದಕ್ಕೆ ಹೋಯ್ತು ತಹಸೀಲ್ದಾರ್ ಸರ್ ಕಡೆ ಹೋದಾಗ ಸರ್, ಲೀಗಲ್ ಅಡ್ವೊಕೇಟನ್ನು ಗೌರ್ಮೆಂಟ್ ಅಡ್ವೊಕೇಟ್ ಅವ್ರು ಕೇಳ್ಕೊಡ್ರಿ, ನಿಮ್ಮ ಹಂತರೊಳಗೆ ಬರ್ತಿಲ್ಲ ಅಂತ ಹೇಳಿ ಸರ್. ನಾವು ಲೇಖಿ ಮುಖಾಂತರ ಲೀಗಲ್ ಅಡ್ವೊಕೇಟ್ ಸರ್ ಕೇಳಿದಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರೋದ್ರಿಂದ, ಕಂದಾಯ ಇಲಾಖೆ ಇರೋದ್ರಿಂದ ಅವ್ರಿಗೆ ತಹಸೀಲ್ದಾರ್ ಸರ್ ಇದ್ರೊಳಗೆ ಆ್ಯಕ್ಷನ್ ತೊಗೋಬೇಕು, ತುರ್ತಾಗಿ ಅವರ ಅದಕ್ಕೆ ಪರಿಹಾರ ಮಾಡಿಕೊಡ್ಬೇಕಂತ ಅದ್ರೊಳಗೆ ಬಂದಿದೆ ಸರ್. ನಾವು AC ಅವ್ರಿಗೆ ಮಾತಾಡಿದ್ರು, ತಹಸೀಲ್ದಾರ್ ಅದು ಪಂಚಾಯತಿ ಒಳಗೆ ನಾವು ಭಾಳ ಆದ್ರೆ ಕಾಮಗಾರಿ ಮಾಡ್ಬೋದು ಸರ್, 4 ಮಂದಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ. ಬಟ್ ಅದನ್ನು ಅಕ್ವೈರ್ ಮಾಡ್ಕೊಳ್ಳೋ ಪವರ್ ಪಂಚಾಯತಿಗಿಲ್ಲ ಸರ್. ಮಿನಿಸ್ಟರ್ ಆಫೀಸಿಂದನೂ ಮಾತಾಡಿಸಿದ್ರು ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ನನ್ನ ಹೆಸರು ಬಸವರಾಜ ಕೊಳಚಿ ಅಂತೇಳಿ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್.